ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತಬೇಟೆಗಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಪ್ರಚಾರ ಜೋರಾಗಿ ನಡೀತಾ ಇದೆ. ಕೊಪ್ಪಳ ಲೋಕಸಭಾ ಅಖಾಡ ಕೂಡ ರಂಗೇರಿದೆ. ಈಗ ಹಿಟ್ನಾಳ್ ವರ್ಸಸ್ ಡಾಕ್ಟರ್ ಕೆ ಬಸವರಾಜ್ ಇಬ್ಬರ ನಡುವೆ ಕಾದಾಟ. ಡಾಕ್ಟರ್ ಕೆ ಬಸವರಾಜ್ ಅಬ್ಬರದ ಪ್ರಚಾರ ಶುರು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಸಾಥ್ ನೀಡಿದ್ದಾರೆ ಜೆಡಿಎಸ್ ಬಿಜೆಪಿ ನಾಯಕರು. ಮುನಿಸು ಮರೆತು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಕೊಪ್ಪಳ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲ, ಬಿಜೆಪಿ ಭದ್ರಕೋಟೆ. ವಿಧಾನಸಭಾ ಚುನಾವಣೆಯಲ್ಲಿ ಮತ ವಿಭಜನೆ ಆಗಿದ್ವು. ಈ ಬಾರಿ ಬಿಜೆಪಿ ಗೆಲ್ಲುತ್ತದೆ ಅಂತ ಡಾಕ್ಟರ್ ಕೆ ಬಸವರಾಜ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕರಡಿ ಸಂಗಣ್ಣ ಮುನಿಸಿತ್ತವರಿಗೆ ಸ್ವಲ್ಪ ಕೋಪ ಇತ್ತು ಟಿಕೆಟ್ ಮಿಸ್ ಆಗಿದ್ದಕ್ಕೆ, ಅದೆಲ್ಲ ಮರೆತು ಒಂದಾಗಿದ್ದಾರೆ. ಅವರನ್ನು ಕೂಡ ರಾಜ್ಯ ನಾಯಕರು ಬೆಂಗಳೂರು ಕರೆಸ್ಕೊಂಡು ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಮತ್ತು ರಣಕಣ ರಂಗೇರಿದೆ ಅಂತ ಹೇಳ್ಬೋದು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬರೆದಂತ ಡಾಕ್ಟರ್ ಬಸವರಾಜ್ ಅವರು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಸ್ವತಃ ಏನಂತಂದ್ರೆ ಈ ಕಾಂಗ್ರೆಸ್ ಶಾಸಕರಂತ ರಾಘವ ಹಿಟ್ನಾಳ್ ಅವರ ಕ್ಷೇತ್ರದಲ್ಲಿ ಇವತ್ತು ಸ್ವತಃ ಏನಂದ್ರೆ ಡಾಕ್ಟರ್ ಬಸವರಾಜ್ ಅವರು ಅಬ್ಬರದ ಪ್ರಚಾರ ಮಾಡಿರುತ್ತದೆ. ಸ್ವತಃ ಅವ್ರ ಜೊತೆ ಇವತ್ತು ಜೆಡಿಎಸ್ ನ ನಾಯಕರು ಸಾಥ್ ನೀಡಿರುವಂಥದ್ದು. ನಮ್ಮ ಜೊತೆ ಏನ್ ಬಿಜೆಪಿ ಬರೆದಂತ ಬಸವರಾಜ್ ಇರ್ತಾರೆ, ಮಾತಾಡ್ಸೋಣ. ಸರ್, ಇವತ್ತು ಕಾಂಗ್ರೆಸ್ನ ಕೋಟೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರಂತ ರಾಘವ ಹಿಟ್ನಾಳ್ ಅವರ ಕೋಟೆಯಲ್ಲಿ ಇವತ್ತು ಶಕ್ತಿ ಪ್ರದರ್ಶನ ಮಾಡಿದೆ. ಆದ್ರೆ ಜೆಡಿಎಸ್ ನ ನಾಯಕರ ಜೊತೆ ಶಕ್ತಿ ಪ್ರದರ್ಶನ ಮಾಡಿದೆ. ಏನಂತೀರಿ ಸರ್ ಇವತ್ತು? ಇದು ಕಾಂಗ್ರೆಸ್ನ ಕೋಟೆ ಅಲ್ಲ. ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಜಯಬೇರಿ ಬಾರಿಸಿದೆ. ಸೊ ಇದು ಬಿಜೆಪಿಯ ಭದ್ರಕೋಟೆ, ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸಂಖ್ಯೆ. ಇದು ಕಾರ್ಯಕರ್ತರ ಸಭೆ. ಇದು ಕಾರ್ಯಕರ್ತರ ಸಭೆ ಒಂದು ದೊಡ್ಡ ಸಮ್ಮೇಳನ ಆಗಿ ಕಾಣ್ತಾ ಇದೆ. ಇವತ್ತು ಜನ ಅಷ್ಟೊಂದು ಇದರಿಂದ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಸರ್, ಇಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ 30,000 ಕಾಂಗ್ರೆಸ್ಗೆ ಲೀಡ್ ಆಗಿತ್ತು. ಅದನ್ನ ಮೀರಿ ಇವತ್ತು ತಾವು ಏನಾದ್ರೆ ಬಿಜೆಪಿ ಲೀಡ್ ತಗೊಂಡ್ಬರ್ತಾರೆ ಏನಂದ್ರೆ ಈ ಕ್ಷೇತ್ರದಲ್ಲಿ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿದೆ ಅಂತ ತಮಗೆ ಗೊತ್ತು. ಸಿ ವಿ ಚಂದ್ರಶೇಖರ್ ಅವರು ಭಾರತೀಯ ಜನತಾ ಪಕ್ಷದವರೇ, ಸಂಗಣ್ಣ ಸಾಹೇಬ್ರು ಭಾರತೀಯ ಜನತಾ ಪಕ್ಷದವರೇ. ಇಬ್ಬರು ಏನೋ ಒಂದು ವೈಮನಸ್ಸಿನಿಂದ ಬೇರೆ ಬೇರೆ ಪಕ್ಷ, ಭಾರತೀಯ ಜನತಾ ಪಕ್ಷ ಅವರು ಸಿ ವಿ ಚಂದ್ರಶೇಖರ್ ಅವರು ಜೆಡಿಎಸ್ ಪಕ್ಷದಿಂದ ನಿಂತ್ಕೊಂಡು ಮತಗಳು ವಿಭಜನೆ ಆಗಿ ಇವತ್ತು ಕಾಂಗ್ರೆಸ್ ಬಂದಿರೋದು. ಈಗ ವಿಭಜನೆ ಎಲ್ಲ ಒಂದಾಗಿದೆ. ಈಗ ಒಂದಾಗಿ ಮುಂದೆ ಹೋಗ್ತಾ ಇದ್ದೀವಿ. ಅವ್ರೇನು ಲೀಡ್ ತೊಗೊಂಡಿದ್ದಾರೋ ಅದಕ್ಕಿಂತ 10,000 ಜಾಸ್ತಿ, ಅಂದರೆ 40,000 ಲೀಡಷ್ಟು ನಾವು ಇವತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತಗೊಳ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಜೆಡಿಎಸ್ ನಾಯಕರಂತ ಸಿ ವಿ ಚಂದ್ರಶೇಖರ್ ಅವರು ಮಾತಾಡ್ಸೋಣ. ಸರ್, ತಾವು ಕಳೆದ ಬಾರಿ ಅಂತಂದ್ರೆ ಜೆಡಿಎಸ್ಗೆ ಹೋಗಿದ್ರಿ, ಭಾಳ ಮತಗಳು ವಿಭಜನೆ ಆಗಿತ್ತು, ವಿಧಾನಸಭಾ ಚುನಾವಣೆ ಅದೇ ಆಗಿತ್ತು. ಈಗ ಸೇರ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಬಿಜೆಪಿ ಅಭ್ಯರ್ಥಿಗೆ ವರವಾಗಲಿದೆ? ಈಗ ನೋಡಿ, ಈಗಾಗಲೇ ಅಭ್ಯರ್ಥಿಗಳಂತ ಡಾಕ್ಟರ್ ಬಸವರಾಜ್ ಅವರು ಮಾತನಾಡಿದರು. ಇಡೀ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮಾನ ಸಮಿತಿ ಕಂಪ್ಲೀಟ್ ಆಗಿದೆ. ಎಲ್ಲ ಕಾರ್ಯಕರ್ತರು ಒಂದಾಗಿದ್ದಾರೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಮಾಡಿದ್ದೇವೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ 12,500 ಮತಗಳನ್ನು ಅಂತರದಿಂದ ಗೆಲುವನ್ನು ಸಾಧಿಸಿತ್ತು. ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ ವಿಭಜನೆ ಆಯಿತು. ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಆದ್ದರಿಂದ ಅಲ್ಲಿ ವಿಭಜನೆ ಆಯಿತು. ಈಗ ಎರಡೂ ಪಕ್ಷಗಳು ಒಂದಾಗಿರೋದ್ರಿಂದ ನಾವು ಆ ಮತಗಳನ್ನು ಕ್ರೋಢೀಕರಣ ಮಾಡಿದಾಗ ಮತ್ತೆ ನಮ್ಮ ಏನು ಮತಗಳಿತ್ತು 12,500 ಮತ್ತು ಅದಕ್ಕಿಂತ ಹೆಚ್ಚು ಮತಗಳು ಸರಿ ನಾವು ಪಡಿತೇವೆ. ತಾವು ಏನಾದ್ರೆ ಬಿಜೆಪಿಯಿಂದ ಹೋಗಿದ್ರಿ, ಇದೀಗ ಮಾತೃ ಪಕ್ಷದ ಪರವಾಗಿ ಇವತ್ತು ತಾವು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಅನಿಸ್ತದೆ? ಇಲ್ಲ, ನಾನು ನೋಡಿ, ಅದು ರಾಜಕಾರಣ ಯಾವಾಗ ಏನಾದರೂ ಗೊತ್ತಿಲ್ಲ. ಆದರೂ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದೆ. ನರೇಂದ್ರ ಮೋದಿಯವನ್ನ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಅಂತ ನಮ್ಮ ಎಚ್ ಡಿ ದೇವೇಗೌಡರು ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಣ್ಣವರು ಅವರು ಒಂದು ಯಾವುದೇ ಒಂದು ಷರತ್ತುಗಳಿಲ್ಲದೆ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮೋದಿಯವರಾಗಬೇಕು, ಈ ದೇಶಕ್ಕೆ ಬಲಿಷ್ಠವಾದ ನಾಯಕತ್ವ ಬೇಕಾದರೆ ನಮ್ಮ ನರೇಂದ್ರ ಮೋದಿ ಬೇಕೇ ಬೇಕಂತ ತಿಳ್ಕೊಂಡು ಇವತ್ತು ಜೆಡಿಎಸ್ಸು NDA ಭಾಗವಾಗಿ ಇವತ್ತು ಮೈತ್ರಿ ಆಗಿದೆ. ಆ ರೀತಿಯಲ್ಲಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹೊಂದಾಣಿಕೆಯಿಂದ ಮತ್ತು ಈಗಾಗಲೇ ಜನಾರ್ದನ್ ಕೂಡ ಬಂದಿದ್ದಾರೆ ಪಕ್ಷಕ್ಕೆ. ಅವರು ಕೂಡ ಪಕ್ಷಕ್ಕೆ ಬಂದಿರಿಂದ ಅದು ಕೂಡ ನಮಗೆ ಶಕ್ತಿ ಬಂದಿದೆ. ಹೀಗಾಗಿ ನನಗೆ ಅನಿಸ್ಬಿಟ್ಟು ಈ ಬಾರಿ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅವರು ಗೆಲುವನ್ನು ಸಾಧಿಸ್ತಾರೆ. ಇವಿಷ್ಟು ಅಂದರೆ ಬಿಜೆಪಿ ಅಭ್ಯರ್ಥಿ, ಅದೇ ರೀತಿಯಾಗಿ ಜೆಡಿಎಸ್ ನಾಯಕರಂತ ಸಿ ವಿ ಚಂದ್ರಶೇಖರ್. ಮತ್ತು ಏನಾಗಲಿ ಕಳೆದ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಬೇರೆ ಆಗಿತ್ತು, ಆ ಕಾರಣಕ್ಕಾಗಿ ಮತ ವಿಭಾಗ ಆದರೂ ಕೂಡ ಬಿಜೆಪಿ ಗೆಲ್ಲಿತ್ತು. ಆದರೆ ಇದೀಗ ನಾವು ಏನಂದ್ರೆ ಈ ಎರಡು ಕೂಡ ಒಂದಾಗಿದ್ವಿ, ಆ ಕಾರಣಕ್ಕಾಗಿ 1 ಲಕ್ಷ ಮತಗಳ ಅಂತರದಿಂದ ನಾವು ಜಯ ಗಳಿಸ್ತೀವಿ ಅಂತೇಳಿ ಹೇಳಿರ್ತು. ಕ್ಯಾಂಪಸ್ ರಾಜಂಗಡ ಜೊತೆ ನಗರ ಟಿ ಕೊಪ್ಪಳ.